ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಒಂದು ವೀಕ್ ಡೇ ವ್ಲಾಗ್ನ ನೋಡಬಹುದು. ಶಿಶಿರನ ಸ್ಕೂಲ್ ಆದ ನಂತರ ಅವನ ರೂಟೀನ್ ಹೇಗಿರುತ್ತೆ, ನಾನು ಹೇಗೆ ಶಿಶಿರನ್ನು ಶುಭ ಇಬ್ಬರನ್ನು ಮ್ಯಾನೇಜ್ ಮಾಡ್ತೀನಿ ಅದನ್ನು ಎಲ್ಲ ಕೂಡ ನೀವು ಇವತ್ತಿನ ವಿಡಿಯೋನಲ್ಲಿ ನೋಡಬಹುದು. ಆ್ಯಂಡ್ ಮಗು ತುಂಬ ಹಠ ಮಾಡುತ್ತೆ ಶಾಲೆಗೆ ಹೋಗಲಿಕ್ಕೆ ಅಂದರೆ ಅದಕ್ಕೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. 4 ದಿನದ ಹಿಂದೆ ನಾನು ಶಿವರಾತ್ರಿ ಹಬ್ಬಕ್ಕೆ ಹೋಗಬೇಕಿತ್ತು ಅತ್ತೆ ಮನೆಗೆ, ಊರಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಒಂದು 2 ಡೇಸ್ ಹಿಂದೆ ಹೋಗಿದ್ದೆ, ಅರಸೀಕೆರೆಗೆ ಹೋಗಿದ್ದೆ. ಅಲ್ಲಿ ಹಬ್ಬಕ್ಕೆ ಮಾಡಿದ ಚಕ್ಲಿ ಹಾಗೂ ತಂಬಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ಶಿಶಿರನಿಗೆ ಈವ್ನಿಂಗ್ಗೆ ಸ್ನ್ಯಾಕ್ಗೆ ಅದನ್ನೇ ಕೊಟ್ಟೆ. ಸ್ಕೂಲಿಂದ ಬಂದಾದ ನಂತರ ಊಟ ಮಾಡಿಸಿ ಮಲಗಿಸಿರ್ತೀನಿ. ಈಗ ಎದ್ದ ನಂತರ ಏನಾದರೂ ಸ್ನ್ಯಾಕ್ ಕೇಳ್ತಾನೆ. ಹಾಲು ಕೊಟ್ಟೆ ಬೇಡ ಅಂತ ಹೇಳ್ದೆ, ಹಾಗಾಗಿ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ ಅವನಿಗೆ. ಶುಭನ್ಗೆ ಎಗ್ಗನ್ನು ಬಾಯ್ಲ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಶಿಶಿರನಿಗೆ ನೈಟ್ ಕೊಡೋಣ ಅಂದ್ಕೊಂಡೆ. ಇಬ್ಬರದ್ದು ಸ್ನ್ಯಾಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ಆಟ ಆಡಲಿಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ನನ್ನ ಮನೆ ಕೆಲಸಗಳನ್ನ ನಾನು ಮುಗಿಸ್ಕೊಳ್ತೀನಿ. ನಮ್ಮ ಮನೆ ಎದುರುಗಡೆ ಹಾಗೂ ಮೇಲ್ಗಡೆ ಮನೆಯಲ್ಲೆಲ್ಲ ಮಕ್ಕಳಿರೋದ್ರಿಂದಾಗಿ ಶಿಶಿರ ಹೋಗ್ತಾ ಇರ್ತಾನೆ ಆಟ ಆಡಲಿಕ್ಕೆ. ಜೊತೆಗೆ ಮಕ್ಕಳು ಕೂಡ ಶುಭನ ಎತ್ಕೊಂಡು ಹೋಗಿಬಿಡ್ತಾರೆ. ಇಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿಕೊಂಡು ಬರ್ತಾರೆ. ಅಷ್ಟರೊಳಗೆ ನಾನು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಪಾತ್ರೆ ತೊಳೆಯೋದಿರ್ಬೋದು ಆ್ಯಂಡ್ ಬಟ್ಟೆ ಮಡಚಿಡೋದು ಅದು ಇದು ಅಂತ ಒಂದು ಸ್ವಲ್ಪ ಮನೆ ಕೆಲಸಗಳಿರುತ್ತಲ್ಲ ಅದನ್ನು ಮುಗಿಸ್ಕೊಳ್ತೀನಿ. ಮಕ್ಕಳು ಬಂದಮೇಲೆ ಮಡಚಿಟ್ಟೆ ಅಂದರೆ ನಾನು ನನ್ನಷ್ಟಕ್ಕೆ ಮಡಚಿಡ್ತಾ ಇದ್ದರೆ ಶುಭ ಅವನಷ್ಟಕ್ಕೆ ಒಂದೊಂದೇ ಎಳೆದು ಹಾಕ್ತಾ ಇರ್ತಾನೆ. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಮಡಚಿಟ್ಕೊಂಡ್ಬಿಟ್ಟೆ. ಮಕ್ಕಳು ಬಂದಮೇಲೆ ಆಗಲೇ ನನಗೆ ಬೇರೆ ಕೆಲಸ ಇರುತ್ತೆ. ಶಿಶಿರನಿಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಸೊ ಅವನಿಗೆ ಸ್ವಲ್ಪ ರಿವಿಷನ್ ಎಲ್ಲ ಕೊಡಬೇಕು ಆ್ಯಂಡ್ ಹೋಮ್ವರ್ಕ್ಸ್ ಎಲ್ಲ ಮಾಡಿಸೋದಿರುತ್ತೆ. ಜೊತೆಗೆ ಶುಭನೂ ನೋಡ್ಕೊಳ್ಬೇಕು. ಹಾಗಾಗಿ ನನಗೆ ಅವರಿಬ್ಬರು ಇದ್ದಾಗ ಈ ಬಟ್ಟೆಗಳನ್ನ ಮಡಚೋಕ್ಕೆ ಪಾತ್ರೆ ತೊಳೆಯೋಕ್ಕೆಲ್ಲ ಸಮಯ ಆಗೋದಿಲ್ಲ. ಎಲ್ಲ ಟೈಮಲ್ಲೂ ಸ್ಕ್ರೀನ್ ಟೈಮ್ನೇ ಕೊಟ್ಟು ಕೂರ್ಸೋಕ್ಕಾಗೋದಿಲ್ಲ ಅಲ್ವಾ. ಮಕ್ಕಳೆಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ಸ್ಲೋ ಆಗ್ತಾ ಹೋಗುತ್ತೆ ಹೆಚ್ಚು ಸ್ಕ್ರೀನ್ ಟೈಮ್ ಕೊಟ್ಟರೆ. ಹಾಗಾಗಿ ತೀರಾ ಎಮರ್ಜೆನ್ಸಿ ಅನ್ನಿಸಿದಾಗ ಮಾತ್ರ ಸ್ಕ್ರೀನ್ ಟೈಮ್ನ ಕೊಡ್ತೀನಿ ಮಕ್ಕಳಿಗೆ. ಇದಾದ ನಂತರ ಶಿಶಿರನಿಗೆ ಟೆಸ್ಟ್ ಎಕ್ಸಾಮ್ ಎಲ್ಲ ಇದೆ, ಹಾಗಾಗಿ ಸ್ವಲ್ಪ ರಿವಿಷನ್ ಮಾಡಿಸೋದಿತ್ತು, ಹಾಗಾಗಿ ಮಾಡಿಸ್ತಾ ಇದ್ದೆ. ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಹಠ ಮಾಡದೇ ಇರೋದಕ್ಕೆ ಒಂದು ಟಿಪ್ಸನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಏನು ಟಿಪ್ಸ್ನ ನಾನು ಶಿಶಿರನಿಗೆ ಫಾಲೋ ಮಾಡಿದೆ ಅಂತ ಹೇಳಿದರೆ, ಶಿಶಿರ 1 ವರ್ಷ ಆಯಿತು ಅವನು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿ. ಅಂದರೆ ಈಗ 6 ಮಂತ್ ಅಂಗನವಾಡಿಗೆ ಹಾಕಿದ್ದೆ, ನಂತರ 6 ಮಂತ್ ಅವನೀಗ ಮಾಂಟೆಸರಿಗೆ ಅಡ್ಮಿಷನ್ ಮಾಡಿರೋದು. 6 ಮಂತ್ ಅಮ್ಮನ ಮನೇಲಿದ್ದಾಗ ಅಂಗನವಾಡಿಗೆ ಹಾಕಿದ್ದೆ ಅವನಿಗೆ. ನಂತರ ಇಲ್ಲಿ ಬ್ಯಾಂಗ್ಳೂರು ಬಂದಮೇಲೆ ಮಾಂಟೆಸರಿ ಅಡ್ಮಿಷನ್ ಮಾಡಿದ್ದೆ ಅವನಿಗೆ. ಅಂಗನವಾಡಿಯಿಂದ ಹಿಡಿದು ಮಾಂಟೆಸರಿ ಕಂಪ್ಲೀಟ್ ಆಗೋ ತನಕ ಕೂಡ ಶಿಶಿರ ಒಂದಿನವೂ ಕೂಡ ಶಾಲೆಗೆ ಹೋಗಲಿಕ್ಕೆ ಹಠ ಮಾಡಿದ್ದು ನನಗೆ ನೆನಪೇ ಇಲ್ಲ. ಒಂದಿನವೂ ಅವನು ಹತ್ತಿಲ್ಲ ಶಾಲೆಗೆ ಹೋಗಲ್ಲ ಅಮ್ಮ ನಾನು ಅಂತ ಹೇಳಿ. ಅದಕ್ಕೆ ಈ ಟಿಪ್ಸ್ನ ನಾನು ಫಾಲೋ ಮಾಡಿದ್ದೆ. ಇದು ಕೂಡ ಇರಬಹುದು ಕಾರಣ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಿಶಿರ ಯಾವುದೋ ಒಂದು ವಿಷಯಕ್ಕೆ ಹಠ ಮಾಡ್ತಾ ಇದ್ದಾನೆ, ನನ್ನ ಮಾತು ಕೇಳ್ತಾ ಇಲ್ಲ, ಮಾಡಬೇಡ ಅನ್ನೋದನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ನಾನು ಅಂಥ ಸಮಯದಲ್ಲಿ ನೀನು ಈ ಕೆಲಸನ ಮಾಡಿದರೆ, ನೀನೀಗ ಹೋಮ್ವರ್ಕ್ ಮಾಡಿಲ್ಲ ಅಂದರೆ, ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ನಾನು HM ಮ್ಯಾಮ್ ಹತ್ರ ಹೇಳ್ಕೊಡ್ತೀನಿ, ನಿಮ್ಮ ಮಿಸ್ ಹತ್ರ ಹೇಳ್ಕೊಡ್ತೀನಿ, ನಿಮ್ಮ ಮ್ಯಾಮ್ ಹತ್ರ ಹೇಳ್ಕೊಡ್ತೀನಿ. ಇಂಥ ವಾಕ್ಯಗಳನ್ನ ನಾನು ಶಿಶಿರನಿಗೆ ಇಲ್ಲಿ ತನಕ ಬಳಸಲೇ ಇಲ್ಲ, ಯಾವತ್ತೂ ಕೂಡ ಅವನಿಗೆ ಬಳಸಿಲ್ಲ ನಾನು. ಹಾಗಾಗಿ ಅವನಿಗೆ ಶಾಲೆ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಅವನ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿದೆ. ಇನ್ನೊಂದು ವಿಷಯ ಹೇಳಬೇಕು, ಶಿಶಿರ ಈ ಸಂಡೇ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಸಂಡೇ ಸ್ಕೂಲಿಗೆ ಹೋಗ್ತೀನಿ ಅಂತ ಅಳ್ತಾ ಕೂತಿದ್ದ. ಖಂಡಿತ ನನಗೆ ಶಾಕ್ ಅನಿಸಿತ್ತು ಅವತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದುವರೆಗೂ ನೀವು ಈ ಪದಗಳನ್ನ ಬಳಸಿದರೆ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ಸತತವಾಗಿ ಟ್ರೈ ಮಾಡ್ತಾಯಿರಿ. ನೀವಷ್ಟೇ ಅಲ್ಲ, ಮನೇಲಿ ಯಾರೆಲ್ಲ ಇದ್ದೀರೋ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಶಾಲೆನೂ ಮನೆ ಹಾಗೇನೆ ಆ್ಯಕ್ಟಿವಿಟೀಸ್ ಮೂಲಕ ಕಲಿತೀವಿ ಅನ್ನೋದನ್ನು ಮಗು ತಿಳ್ಕೊಳ್ತಾ ಹೋಗುತ್ತೆ. ಮಗುನ ನೀವು ಮೊದಲು LKGನೋ ಮಾಂಟೆಸರಿಗೋ ನರ್ಸರಿಗೋ ಅಡ್ಮಿಷನ್ ಮಾಡ್ತಾ ಇದ್ದೀರಾ ಅಂದರೆ ಮಗು ಸ್ಟಾರ್ಟಿಂಗ್ ಬರಬೇಕಾದ್ರೇ ಅಳ್ತಾ ಬರುತ್ತೆ. 1 ದಿನ 2 ದಿನ ಓಕೆ, 3 ಮಂತ್ಸ್ 4 ಮಂತ್ಸ್ ಮಗು ಅಳ್ತಾನೆ ಬಂದರೆ ಮಗುವಿನ ಆ್ಯಕ್ಟಿವಿಟೀಸ್ ಮತ್ತಷ್ಟು ಸ್ಲೋ ಆಗ್ತಾ ಹೋಗುತ್ತೆ. 11 ಗಂಟೆ ತನಕ ಮಗುನ ಸಮಾಧಾನ ಮಾಡೋದೇ ಆದರೆ ಮಗುವಿಗೆ ಪೆನ್ಸಿಲ್ ಹಿಡಿಯೋದ್ರಿಂದ ಕಲಿಸೋದಿರುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ಸ್ಲೋ ಆಗುತ್ತೆ. ಶಾಲೆಯನ್ನಾಗಲಿ ಟೀಚರ್ಸನ್ನಾಗಲಿ ಮಗುವಿಗೆ ಹೆದರಿಸಲಿಕ್ಕೆ ಬಳಸಬೇಡಿ. ಸಾಫ್ಟಾಗಿ ಹೇಳಿ, ಖಂಡಿತ ಮಕ್ಕಳು ಕೇಳ್ತಾರೆ. ನಂತರ ಮಕ್ಕಳಿಗೆ ಸ್ವಲ್ಪ ಸ್ಕ್ರೀನ್ ಟೈಮನ್ನು ಕೊಟ್ಟು ಪಾತ್ರೆ ಇತ್ತು ಅದನ್ನೆಲ್ಲ ಕೂಡ ತೊಳ್ಕೊಂಡೆ. ಇಲ್ಲಿ ಕುಂಬಳಕಾಯಿ ತಂದಿದ್ದೆ, ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಶುಭನ್ಗೆ ನಾನು ಬೆಳಗ್ಗೆ ಕುಕ್ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ. ಆಗ ಕುಕ್ಕಿಂಗ್ಗೆ ಸ್ವಲ್ಪ ಸಮಯ ಹೆಚ್ಚಾಗಿ ಸಿಗುತ್ತೆ ನನಗೆ. ಈ ಕಟ್ ಮಾಡಿ ತೆಗೆದು ಹಾಕೋದು ಅದೇ ಸಮಯ ಹೆಚ್ಚು ಹಿಡಿಯೋದ್ರಿಂದ ಅದನ್ನು ಈಗ ಕ್ಲೀನ್ ಮಾಡಿ ಇಟ್ಟೆ ಅಂತ ಅಂದರೆ
ಕುಕ್ ಮಾಡುವಾಗ ಸಮಯ ಕಡಿಮೆ ಹಿಡಿಯುತ್ತೆ ನನಗೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಕಸ ಡಿಸ್ಪೋಸ್ ಮಾಡೋದು ಕೂಡ ತುಂಬ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಸನೆಲ್ಲ ನಾನು ತೆಗೆದು ಹಾಕಿಬಿಟ್ರೆ ಕ್ಲೀನಾಗಿ ಬೆಳಿಗ್ಗೆ ಕಸದ ಗಾಡಿ ಬಂದ ತಕ್ಷಣ ತೆಗೆದು ಹಾಕಿಬಿಡ್ತೀನಿ. ಇದ್ರ ಸಮೇತನೇ ಫ್ರಿಜ್ಜಲ್ಲಿ ಇಟ್ಟೆ ಅಂತಂದರೆ ಕಸ ತುಂಬತಾನೆ ಹೋಗುತ್ತೆ ನನಗೆ. ಸೊ ಹಾಗಾಗಿ ವೆಜಿಟೇಬಲ್ಸ್ ಇನ್ನು ಏನು ತಂದರೂ ಕೂಡ ಅವತ್ತೇ ಕ್ಲೀನ್ ಮಾಡಿ ಅದರ ಕಸನ ಡಿಸ್ಪೋಸ್ ಮಾಡಿಬಿಡ್ತೀನಿ. ನಂತರ ನೈಟ್ ಶುಭನ್ಗೆ ನಾನಿಲ್ಲಿ ಸರಿ ಮಾಡ್ತಾಯಿದ್ದೆ. ಶಿಶಿರನ್ಗೆ ಅನ್ನ ಸಾಂಬಾರೇ ಕೊಡ್ತೀನಿ. ಹಾಗಾಗಿ ಒಂದು ಬಾಯ್ಲ್ಡ್ ಎಗ್ ಕೂಡ ಶುಭನ್ಗೆ ಸರಿಯನ್ನು ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಈಗ ಸರಿ ರೆಸಿಪಿಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ, ನೀವು ಬೇಕಿದ್ದರೆ ಪ್ಲೇಲಿಸ್ಟನ್ನು ಚೆಕ್ ಮಾಡಬಹುದು. ಈಗ ಬೇರೆ ಥರ ಫಾಲೋ ಮಾಡ್ತಿದ್ದೀನಿ. ಹೇಗಂದರೆ ಅವನಿಗೆ ಅಕ್ಕಿ ಪೌಡರ್ನ ಮಾತ್ರ ಸಪ್ರೇಟ್ ತೆಗೆದಿಟ್ಕೊಂಡು ಎಲ್ಲ ಬೇಳೆದು ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹೆಸರು ಕಾಳಿನ ಪೌಡರ್ ಇದನ್ನೆಲ್ಲ ಸಪ್ರೇಟ್ ಪೌಡರ್ ಮಾಡಿಟ್ಕೊಂಡು ಡೈಲಿ ಅಕ್ಕಿ ಪೌಡರ್ ನಾರ್ಮಲ್ ಆಗಿರುತ್ತೆ ಎಂದಿನಂತೆಯೇ, ಜೊತೆಗೆ ಈ ಬೇಳೆ ಪೌಡರ್ ಒಂದಿನ ಬೇರೆ ಥರದ್ದೇ ಹಾಕ್ಕೊಂಡು ಅವನಿಗೆ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಮತ್ತೊಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದರಲ್ಲೇ ಬಾದಾಮೆಲ್ಲ ಆ್ಯಡ್ ಮಾಡಿರೋದ್ರಿಂದ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಆ್ಯಡ್ ಮಾಡ್ತಾ ಇಲ್ಲ ನಾನು. ಜಸ್ಟ್ ಅವನಿಗೆ ಮಾಮೂಲಿ ಕೊಡೋ ಹಾಗೆಯೇ ಸ್ವಲ್ಪ ಹಾಲು ಆ್ಯಂಡ್ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಸಾಲ್ಟ್, ಶುಗರ್ ಏನನ್ನೂ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲೇ ಆಟ ಆಡ್ತಾ ಇದ್ದಾನೆ. ನಾನು ಎಲ್ಲಿರ್ತೀನೋ ಅಲ್ಲಿ ಶುಭ ಇರ್ತಾನೆ. ಸ್ಕ್ರೀನ್ ಟೈಮ್ ಕೊಟ್ಟರೂ ಕೂಡ ಶುಭ ನೋಡೋದಿಲ್ಲ. ಶಿಶಿರ ಸ್ವಲ್ಪ ಹೊತ್ತು ನೋಡ್ತಾನಷ್ಟೇ. ಪಾತ್ರೆ ತೊಳೆಯುವಾಗ ಸ್ವಲ್ಪ ಹೊತ್ತು ಸ್ಕ್ರೀನ್ ಟೈಮ್ ಕೊಟ್ಟಿದ್ದೆ, ಈಗ ಆಫ್ ಮಾಡಿ ಆಗಿದೆ. ಟಿ ವಿಯಲ್ಲೇ ಹಾಕೋದು ನಾನು, ಮೊಬೈಲೆಲ್ಲ ಕೈ ಕೊಡೋದಿಲ್ಲ. ಇಲ್ಲಿ ಶಿಶಿರ ಸ್ಲೇಟ್ ತೊಗೊಂಡು ಬರಿತಾ ಇದ್ದಾನೆ ಅವನಿಗೆ ಸ್ವಲ್ಪ ಕಲರ್ ಚಾಕ್ ಪೀಸ್, ಕಲರ್ಸ್, ಡ್ರಾಯಿಂಗ್ ಮಾಡೋದು ಅವೆಲ್ಲ ಇಷ್ಟ. ಇದು ನಾನು ಹೇಳಿ ಅವ್ನು ಕೂತಿರೋದಲ್ಲ, ರಿವಿಷನಿಗೆ ನಾನೇ ಹೇಳಿ ಕೂರಿಸಿರೋದು. ಇದರಲ್ಲಿ ಅವನೇ ಸ್ಲೇಟ್ ತೊಗೊಂಡು ಅವನೇ ಕಲರ್ ಚಾಕ್ ಪೀಸ್ ಕೇಳ್ದ ಕೊಟ್ಟೆ, ಅವನಷ್ಟಕ್ಕೆ ಬರಿತಾ ಇದ್ದಾನೆ. ಸ್ವಲ್ಪ ಹೊತ್ತು ಬರಿತಾನೆ, ಸಾಕಾದ ನಂತರ ಎತ್ತಿಡ್ತಾನೆ. ಆದರೆ ಚಾಕ್ ಪೀಸ್ನ ಮಾತ್ರ ಅಲ್ಲಲ್ಲಿ ಇಡ್ತಾನೆ. ಅದನ್ನೊಂದು ಸ್ವಲ್ಪ ನಾನು ನೋಡ್ತಾ ಇರಬೇಕಾಗತ್ತೆ. ಶುಭನ್ ಕೈಗೆ ಸಿಕ್ಕರೆ ಬಾಯಿಗೆ ಹಾಕ್ಕೊಳ್ತಾನೆ. ಹಾಗಾಗಿ ಚಾಕ್ ಪೀಸ್ ಇರ್ಬೋದು, ಕ್ರಯಾನ್ಸ್ ಇರ್ಬೋದು, ಇವೆಲ್ಲ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಬೇಕು. ಶಿಶಿರನ್ಗೆ ನಮಗೆಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಶುಭನ್ಗೆ ಸರಿ ಕೂಡ ರೆಡಿಯಾಗಿದೆ. ಇನ್ನೇನು ಶುಭನ್ಗೆ ಫೀಡ್ ಮಾಡಿ ನಾನು ಊಟ ಮಾಡೋಷ್ಟರಲ್ಲಿ ಸಮಯ 9:30 10 o'clock ಆಗಿರುತ್ತೆ. ಆಗ ಸ್ವಲ್ಪ ಪಾತ್ರೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಉಜ್ಜಿ ಮನೆಯೆಲ್ಲ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು. ಶುಭ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಶುಭನ್ಗೆ ಇತ್ತೀಚೆಗೆ ಟಾಯ್ಸ್ಗಳ ಮೇಲೆ ಇಂಟ್ರೆಸ್ಟ್ಗಿಂತ ಈ ಲೋಟ, ಪಾತ್ರೆ, ಡಬ್ಬ, ಬಾಕ್ಸ್ ಇವುಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಶುಭನಿಗೆ ತಿನ್ನಿಸಿ ಆಯಿತು. ನಂತರ ಇಲ್ಲಿ ಶಿಶಿರನ್ಗೆ ರೈಸ್ ಹಾಗೂ ಅವರೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನನೇ ಮಾಡಿದ್ದೆ, ಅದೇ ಸಾರೇನೆ ಅವನಿಗೂ ಕೂಡ. ಆಲ್ಮೋಸ್ಟ್ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಬಟ್ ಶಿಶಿರನಿಗೋಸ್ಕರ ಸಪ್ರೇಟಾಗಿ ಮಾಡಬೇಕಲ್ಲ ಅಂಥೇಳಿ ನಾವೇ ಖಾರ ಕಡಿಮೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ಶುಭನ್ಗೆ ಸಂಜೆನೇ ಕೊಟ್ಟಿದ್ದೆ ಅಲ್ವಾ, ಹಾಗಾಗಿ ಶಿಶಿರನ್ಗೆ ಜೊತೆಗೆ ಬೇಯಿಸಿಟ್ಕೊಂಡಿದ್ದೆ. ಸಂಜೆ ಕೊಟ್ಟಿರಲಿಲ್ಲ, ಸಂಜೆ ಸ್ನ್ಯಾಕ್ಸ್ ಬೇರೆ ತಿಂದಿದ್ದ ಅಂತ. ಸೊ ಈಗ ಅವನಿಗೆ ಬಾಯ್ಲ್ಡ್ ಎಗ್ ಹಾಗೂ ಅನ್ನ ಸಾಂಬಾರು ತಿನ್ನಿಸ್ಬಿಟ್ಟು ನಂತರ ನಮ್ಮ ಡಿನ್ನರ್ ಮುಗಿಸ್ಕೊಂಡ್ವಿ. ಡಿನ್ನರ್ ಮುಗಿದ ನಂತರ ಒಂದಷ್ಟು ಪಾತ್ರೆ ಬಿದ್ದಿರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮಲಗಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಬೆಳಗ್ಗೆ ಏಳುವಾಗನೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಬೆಳಿಗ್ಗೆ ಏಳುವಾಗನೂ ಅಷ್ಟೇ ಕೌಂಟರ್ ಟಾಪ್ ಎಲ್ಲ ಹೀಗೆ ಕ್ಲೀನ್ ಆಗಿದ್ರೆ ಅಪ್ಪ ದೇವರು ಇವತ್ತು ಏನು ಕೆಲಸನೇ ಇಲ್ಲ ಅನ್ನೋ ಹಾಗೆ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಕೆಲಸ ಇದ್ದೇ ಇರುತ್ತೆ. ಬಟ್ ಮಾರ್ನಿಂಗ್ ಸ್ವಲ್ಪ ಹೆಕ್ಟಿಕ್ ಆಗಿರೋದಿಲ್ಲ. ಇಲ್ಲದಿದ್ದರೆ ಹೀಗೊಂದು ವೇಳೆ ಕೌಂಟರ್ ಟಾಪ್ ಕ್ಲೀನ್ ಮಾಡಿಲ್ಲ, ಪಾತ್ರೆ ತೊಳೆದಿಲ್ಲ ಅಂತಂದರೆ ಮಾರ್ನಿಂಗಿಂದನೇ ಹರಿಬರಿಯಾಗಿರುತ್ತೆ ಕೆಲಸ. ಹಾಗಾಗಿ ನಂತರ ನೈಟ್ ಮಲ್ಗೋಷ್ಟರೊಳಗೆ ಯಾವುದೇ ವಸ್ತುನೂ ಕೂಡ ಕೆಳಗೆ ಬಿದ್ದಿರೋ ಹಾಗೆ, ಈ ಟವಲ್ ಇರ್ಬೋದು, ಮಕ್ಕಳದ್ದು ಟಾಯ್ಸ್ ಇರ್ಬೋದು, ಅದು ಇದೆಲ್ಲ ಅಲ್ಲಲ್ಲಿ ಸ್ಪ್ರೆಡ್ ಮಾಡಿರ್ತಾರೆ. ಅದನ್ನೆಲ್ಲ ಕೂಡ ಕ್ಲೀನಾಗಿ ಎತ್ತಿಟ್ಟು ಮಲಗಿರ್ತೀನಿ. ಕಂಪ್ಲೀಟಾಗಿ ಡೀಕ್ಲಟರ್ ಮಾಡಿರ್ತೀನಿ. ನೋಡ್ತಾ ಇರ್ಬೋದು, ಹೀಗೆ ಕ್ಲೀನ್ ಮಾಡಿಟ್ಟು ಮಲ್ಕೊಂಡೆ ಅಂದರೆ ನನಗೆ ಸ್ವಲ್ಪ ಯಾವುದೇ ಟೆನ್ಷನ್ ಇಲ್ಲದೆ ನಿದ್ದೆನೂ ಬರುತ್ತೆ. ಮಾರ್ನಿಂಗ್ ಕೂಡ ರಿಲ್ಯಾಕ್ಸ್ ಆಗಿ ಎದ್ದೇಳ್ಬೋದು. ಮೀ ಟೈಮ್ನೆಲ್ಲ ಕಂಪ್ಲೀಟಾಗಿ ಸ್ಪೆಂಡ್ ಮಾಡ್ಬೋದು. ನಾನು ಇದನ್ನೆಲ್ಲ ಮುಗಿಸಿ ಬರೋಷ್ಟರೊಳಗೆ ಇವರಿಬ್ಬರು ಆಗಲೇ ಹಾಸಿಗೆ ಸೇರಿದ್ದಾರೆ. ಇನ್ನೇನು ಒಬ್ಬೊಬ್ಬರನ್ನೇ ಮಲಗಿಸ್ಬೇಕು. ಶುಭನ್ಗೆ ನೀರು ಸಿಕ್ಕಿದೆ. ಅವನಿಗೀಗ ಫೀಡಿಂಗ್ ಬಾಟ್ಲಲ್ಲಿ ನೀರು ಕೊಡ್ತಾ ಇದ್ದೀನಿ. ಅವನೇ ತೊಗೊಂಡು ಕುಡಿತಾನೆ. ಎಲ್ಲಿದ್ದರೂ ಅವನಿಗೆ ಕೈಗೆ ಸಿಗೋ ಹಂಗೆ ಇಟ್ಟರೆ ಅವನಿಗೆ ಬೇಕನ್ನುವಾಗ ಅವನೇ ಕುಡ್ಕೋತಾನೆ. ಶುಭ ಮಲಗಿ ಆದ ನಂತರ ಶಿಶಿರ ಯಾವುದಾದ್ರೂ ಕತೆ ಹೇಳೋಕ್ಕೆ ಹೇಳ್ತಾನೆ. ಒಂದೆರಡು ಕತೆ ಹೇಳಿ, ಅವನ ಹತ್ರ ಒಂದು ಕತೆ ಕೇಳಿ ಅವನೊಂದಷ್ಟು ಕತೆ ಹೇಳ್ತಾನೆ. ಅವನಿಗೆ ಗೊತ್ತಿರೋ ಹಂಗೆ ಹೇಳ್ತಾನೆ. ಅದು ಹೆಂಗೆ ಬೇಕೋ ಹಂಗೆ ನಾನು ಅರ್ಥ ಮಾಡಿಕೊಂಡು ನಂತರ ಅವನು ಕೂಡ ಮಲಗಿಸಿದ್ರೆ ಅವತ್ತಿನ ನನ್ನ ಈವ್ನಿಂಗ್ ಕೆಲಸ ಈ ರೀತಿಯಾಗಿರುತ್ತೆ. ನನ್ನ ರೊಟೀನ್ ಮಕ್ಕಳನ್ನ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.